ಕಾರಣ ಯಾರು? ತ್ರಿಮೂರ್ತಿಗಳ ಅನುಗ್ರಹ. ಹಾಗಾಗಿ ಅಲ್ಲವೇ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ದಾನವರ ಉಪಟಳವು ನಮಗಿಲ್ಲ. ಸದಾ ನಮಗೆ ಅನುಗ್ರಹಕಾರಕನಾಗಿ ನಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸುವವನು ಪರಮೇಶ್ವರ. ಈ ಶುಭ ಸಂದರ್ಭದಲ್ಲಿ ಆತನನ್ನು ದೇವಲೋಕಕ್ಕೆ ಕರೆಸಿ ಗೌರವಿಸಬೇಕು, ಉಪಚರಿಸಬೇಕು ಎನ್ನುವ ಆಸೆ ನನ್ನಲ್ಲಿ ಉಂಟಾಗಿದೆ. ನಮ್ಮವರನ್ನೆಲ್ಲ ಹೇಳಿದ ಈ ವಿಷಯವನ್ನು ನಿನ್ನ ಯೋಚನೆ ಸರಿ ದೇವೇಂದ್ರ ಅಂತ ಹೇಳಿದ್ರು. ತಡ ಮಾಡುವುದಲ್ಲ, ದೇವ ಘಟನವನ್ನು ಸೇವಿಸಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರನಾದ ನಾನು ವಿಶ್ವದ ಬದುಕಿಗಾಗಿ ವಿಶ್ವದ ಬದುಕು ಅಂದ್ರೆ ಏನು? ವಿಶ್ವಸ್ತರಾದ ಜನರ ಬದುಕು. ಜನರ ಬದುಕು ಹೇಗಿರಬೇಕು? ಅದು ನಿಂತ ನೀರಾಗಿರಬಾರದು, ಹರಿಯುವ ನೀರಿನಂತಿರಬೇಕು. ಆ ದೃಷ್ಟಿಯಿಂದ ವಿಶ್ವದ ಜನರ ಕಡೆಗೆ ದೃಷ್ಟಿ ಹಾಯಿಸಿದಾಗ ಜನರ ಬದುಕಿನಲ್ಲಿ ಏನೋ ಒಂದು ರೀತಿಯ ಜಡತ್ವ ಎದ್ದು ಕಾಣುತ್ತಾ ಇದೆ. ಆ ಜಡತ್ವವನ್ನ ಹೋಗಲಾಡಿಸಿ ಅದು ಮತ್ತೆ ಕ್ರಿಯೆ ಉಂಟಾಗುವಂತೆ ಮಾಡಬೇಕಿದ್ರೆ ನಾವು ಕಾರ್ಯೋನ್ಮುಖರಾಗಬೇಕು. ನಾವು ಕಾರ್ಯೋನ್ಮುಖರಾಗಬೇಕಿದ್ರೆ ಕಾರಣ ಅಂತ ಬೇಕು. ಕಾರಣವನ್ನು ಹುಡುಕುತ್ತಾ ಸುರಪನೊಳಿಂದ
ಪ್ರತಿನಿತ್ಯ ಭಕ್ತರ ಚಿತಾಭಸ್ಮವನ್ನ ಪಡೆದುಕೊಂಡು ತಾಂಡವಾಡುವುದರ ಮೂಲಕ ಸಂತೋಷವನ್ನು ಅನುಭವಿಸ್ತಾ ಇದ್ದವನ ಇವತ್ತು ತಾಂಡವದೇವ ಕಾಲ. ಹರ ಹರ ಶಂಭೋ ಮಹಾದೇವ ನನ್ನ ಸ್ತುತಿ ಕೇಳಿತು. ಹೀಗೆ ನೋಡಿದೆ, ತಲೆ ಕಂಡಿತು, ಬಂದವರಿಗೆ ತಲೆ ಗೊತ್ತಾಯ್ತು. ಆಮೇಲೆ ನೀವೆಲ್ಲರೂ ಒಂದಾಗಿ ಬಂದು ವಂದಿಸುತ್ತಾ ಇದ್ದೀರಿ. ಶಿವೇ, ಬಂದವೇನು ಸಣ್ಣತೆಯನ್ನು ಅವನಿಗೊಂದು ಉಪಚಾರ ಮಾಡಬೇಕು. ಮೊದಲಾಗಿ ಆಸನದ ವ್ಯವಸ್ಥೆ ಮಾಡುವಂತ ಇಲ್ಲಿ ಎಲ್ಲಿ ಆಸನದ ವ್ಯವಸ್ಥೆ ಮಾಡುವುದು? ಇಲ್ಲೆಲ್ಲ ಮಂಜುಗಡ್ಡೆ ಅವಳು ತಲೆ ಬೇಸಿ ನೋಡಿದ್ಯಾ? 3 ಲೋಕದ ಗದ್ದುಗೆ ಹೇಳಿದ ನಿನಗೆ ಯಾವ ಪೀಠ ಕೊಡುವುದು ಅವಳು ಯೋಚಿಸ್ತಾ ಇದ್ದಾಳೆ. ಪ್ರಭು, ಚಿಂತೆ ಮಾಡಬೇಕಾದ ಅಗತ್ಯವೇ ಇಲ್ಲ. ದೇವೇಂದ್ರನ ಪೀಠ ಗಟ್ಟಿ ಇರುವುದೇ ನಿಮ್ಮ ಅನುಗ್ರಹ. ಮತ್ತಿಲ್ಲಿ ಪೀಠ ಬೇಕು ಅಂತ ನಾನು ಬಯಸುವುದೇ. ಎಷ್ಟು ಬುದ್ಧಿವಂತರು! ಹೋದಲ್ಲ ತಮಗಿಂತಾನೇ ಪೀಠ ಬೇಕು ಅಂತ ಹಠ ಹಿಡಿಯುವಲ್ಲ. ನನ್ನ ಪೀಠವನ್ನು ತಪ್ಪಿಸಬೇಡಿ, ಇಷ್ಟ ಆಗುತ್ತೆ. ಸುಮ್ಮನೆ ಇನ್ನು ಕುಡಿಯುವುದಕ್ಕೆ ಏನಾಗಿದೆ? ಕುಡಿಯುವಿಕೆ ಇಲ್ಲಿ ಇರುವುದೆಲ್ಲ ಮಂಜುಗಡ್ಡೆ. ಮಂಜುಗಡ್ಡೆಯಲ್ಲಿ ತಂಪಾದ ನೀರು. ಅವನ ಮಟ್ಟಿಗೆ ಆ ಬಗ್ಗೆ ನೀವು ಯಾರು ಯೋಚಿಸುವುದೇ ಬೇಡ. ಕುಡಿಯುವುದಕ್ಕೆ ಏನು ಕೊಡುವುದು ಎಂದು ಯಾಕೆ ಗೊತ್ತಾ? ಹೋದಲ್ಲ ತನಗೆ ಬೇಕಾದ್ದು ಸಿಗುವುದಿಲ್ಲ ಅಂತ ಸಿಕ್ಕಿದಾಗಲೇ ಯಥೇಚ್ಛ ಕುಡಿದಿದ್ದಾರೆ. ಏನು ಅಮೃತ ಅಲ್ವಾ? ಹಾಗಾದ್ರೆ ನಿನ್ನ ಆಗಮನ ವಿಶೇಷ ವ್ಯಕ್ತಿತ್ವ. ದುಷ್ಟರ ಬಾಧೆಗೊಳಗಾಗಿ ಓಡಿ ಬರುವುದು ಸಹಜ. ಹಲವಾರು ಬಾರಿ ಬಂದಿದೆ. ಹೇಳಿದ್ರೆ ಬೇಸರ ಆದಿತ್ತು. ಖಂಡಿತ. ಯಾಕೆಂದ್ರೆ ಸಾಮಾನ್ಯ ಮನುಷ್ಯನಾದ್ರೂ ಓಡುವಾಗ ತನ್ನ ಹೆಂಡತಿ ಕಟ್ಕೊಂಡೇ ಹೋಗ್ತಾನೆ. ನೀವು ಅವಳನ್ನೂ ಬಿಟ್ಟು ಓಡಿ ಬಂದ ದಿವಸ ಬಹಳ ನನಗೆ ಬಹಳ ತಲೆ ಬಿಸಿ ಇತ್ತ. ಸಮಸ್ತ ದೇವತೆಗಳನ್ನು ನೋಡಿಕೊಳ್ಳಬೇಕಾದ ಹೊಣೆಗಾರಿ ಹಾಗಾಗಿ ಮಾಡಿದ್ದೆ ಹೆಂಡತಿಯನ್ನು. ನನ್ನ ಆಕ್ಷೇಪ ಅಲ್ಲ, ಆ ಸ್ಥಿತಿಗೂ ಕಾರಣ ನಾವೇ. ಯಾಕೆ ಹೇಳು? ಅದನ್ನು ನಾನು ಹೇಳ್ತೀನಿ. ಬ್ರಹ್ಮನಿಂದಲೋ ನನ್ನಿಂದಲೋ ವರ ಪಡೆದು ಬರುವುದು. ಇವತ್ತಾಗ ಮುಖದಲ್ಲಿ ಪ್ರಶಾಂತ ಭಾವ, ನೆಮ್ಮದಿ. ಏನೋ ಹೇಳುವುದಕ್ಕಿಂತ ಅಂತ ಗೊತ್ತಾಯ್ತು. ಯಾಕಂದ್ರೆ ಸಂತೋಷದಿಂದ ನಿಮ್ಮನ್ನು ಸ್ತುತಿ ಮಾಡುತ್ತಾ ಬಂದಿದೆ. ಕಾರಣ ಉಂಟು. ಹಿಂದೆ ಹಲವಾರು ಬಾರಿ ರಾಕ್ಷಸರ ದಾಳಿ ನಮ್ಮ ಮೇಲಾದಾಗ ನಮ್ಮನ್ನು ರಕ್ಷಿಸಿದವರು. ಪ್ರಪಂಚದಲ್ಲಿ ಧರ್ಮ ಉಳಿಯಬೇಕು, ದೇವತೆಗಳ ಸುಸ್ಥಿರತೆ ಬೇಕು ಎನ್ನುವುದಾಗಿ ಕಾಯ್ದವರು. ಆದರೆ ಇಂದು ಯಾರ ಉಪದ್ರವೂ ಮಾಡಿಲ್ಲ. ಹೀಗೆ ನಮ್ಮ ಸಂಕಷ್ಟ ಕಾಲದಲ್ಲಿ ನಮ್ಮನ್ನು ರಕ್ಷಿಸಿದ ಪೂಜಿಸಬೇಕು, ಗೌರವಿಸಬೇಕು, ಆದರಿಸಬೇಕು. ಎಲ್ಲರ
ನಮ್ಮನ್ನ ಹಾ. ದೇವಲೋಕಕ್ಕೆ ಕರೆದೊಯ್ಯುವುದಕ್ಕೆ ಬಂದಿದ್ದಾರಂತೆ ಅಲ್ವಾ? ಈಗ ಇರುವ ತೊಂದರೆಯನ್ನು ಅವನಿಗೆ ಹೇಳಬೇಡ್ವಾ? ಹೇಳಿ. ದೇವೇಂದ್ರ, ಸುಮನ ಸರ್ವನ್ನು ಕರೆದದ್ದು ಸಾರ್ಥಕವಾಯಿತು. ಏನಂದ್ರೆ ಅರ್ಥ, ಒಳ್ಳೆಯ ಮನಸ್ಸುಳ್ಳವರು ಎಂದು. ಕಷ್ಟ ಬಂದಾಗಲೆಲ್ಲ ರಕ್ಷಣೆ ಕೊಟ್ಟ ದೇವನನ್ನೇ ಸ್ವರ್ಗಲೋಕಕ್ಕೆ ಕರೆದೊಯ್ದು ಪೂಜಿಸಬೇಕು. ಇದು ನಿನ್ನ ಆಸೆ. ಇಂದ್ರ, ಬರಬಹುದಿತ್ತು. ತೊಂದರೆ ಉಂಟಲ್ಲ? ಏನ್ ತೊಂದರೆ ಉಂಟಲ್ಲ ಅಂತ ಮುಂದಿನ ಪ್ರಶ್ನೆ, ಅದು ಏನ್ ತೊಂದರೆ? ಆದ್ರೆ ಕೆಲವು ಹೇಳಬಹುದಾದ ತೊಂದರೆ, ಕೆಲವು ಹೇಳುವುದಕ್ಕೂ ತೊಂದರೆ ಇರುವ ತೊಂದರೆ. ಹೇಳುವುದಕ್ಕೂ ತೊಂದರೆ ಇರುವ ತೊಂದರೆಯನ್ನು ಏನು ಅಂತ ಕೇಳುವ ತೊಂದರೆಯನ್ನು ನಾನು ತೊಂದರೆ ಹೇಳಬಹುದಾಗಿದ್ದರೆ ಹೇಳುವುದಲ್ಲ. ಒಟ್ಟು ಗೊತ್ತೆಷ್ಟು ತೊಂದರೆ ಅದಲ್ಲ. ಕೇಳು, ಇದು ಕಾರ್ತೀಕ ಮಾಸ. ಲೋಕದ ಭಕ್ತರಲ್ಲಿ ಎರಡು ವಿಧ, ಶೈವರು ವೈಷ್ಣವರು. ಶೈವರು ಶಿವನೇ ಶ್ರೇಷ್ಠ ಎಂದು ಹೇಳುವುದು. ಕಾರ್ತೀಕ ಮಾಸದಲ್ಲಿ ನನ್ನನ್ನ ಕಾಣುವುದಕ್ಕೆ ಅವರು ಬರುವಾಗ ನಾನು ಇಲ್ಲದೇ ಇರೋದು ಸರಿ ಅಲ್ವೇ? ಇಷ್ಟು ವರ್ಷಕ್ಕೂ ನನ್ನನ್ನು ಕಾಣುವುದಕ್ಕೆ ಯಾರಾದ್ರೂ ಬರ್ತಾರೆ ಅಂತ ಅದನ್ನ ನಾ ಇಲ್ಲದೆ ಇರುವುದಿಲ್ಲ. ಆದರೆ ಸಮಸ್ಯೆ ಏನಾಗಿದೆ, ಅವರು ಬರುವಾಗ ನಾನು ಇಲ್ಲದೆ ಇರುವುದು ಸರಿಯಲ್ಲ. ಆದ್ದರಿಂದ ಈ ಮಾಸದಲ್ಲಿ ಬರ್ಲಿಕ್ಕೆ ಆಗ್ತದೆ. ಮುಂದಿನ ತಿಂಗಳು ಬರಬಹುದಲ್ಲ, ಮುಂದಿನ ಮಾಸದಲ್ಲಿ ಬರಬಹುದಲ್ಲ. ಮಾರ್ಗಶಿರ ಅಲ್ವಾ? ಆಗ್ಬೋದು, ಆಗ್ಬರ್ಲಿಕ್ಕೆ ತೊಂದರೆ. ತಾಯಿ ರಘುವಿನೊಟ್ಟಿಗೆ ತಾವು ಬರಬೇಕು. ಈ ಮಾಸದಲ್ಲಾದ್ರೆ ಹೇಳ್ಬೋದು. ಆದ್ರೆ ಮುಂದಿನ ಮಾಸದಲ್ಲಿ ನಮ್ಮ ತೊಂದರೆ ಏನು ಅಂತ ಹೇಳುವುದು ನಿಮಗೂ ತೊಂದರೆ. ಅವಳು ಹೇಳುವುದು ಒಂದು ಕಾರಣ, ಮತ್ತೊಂದು ಕಾರಣ ಇದನ್ನು ಕರೆಯಲಿಕ್ಕೆ. ಶೆಟ್ಟಿ ಅವ್ರು ಬರ್ಬೇಕು. ಹಂಗೆಲ್ಲ ಭಾವಿಸಬಾರ್ದು. ನಮ್ಗೆ ಓದಲ್ಲೆಲ್ಲ ಹೆಂಡತಿ ಕರ್ಕೊಂಡು ಹೋಗುವ ಅಭ್ಯಾಸ ಇಲ್ಲ. ಓದಲ್ಲೆಲ್ಲ ಹೆಂಡತಿಯನ್ನು ಕರ್ಕೊಂಡು ಹೋಗುವ ಅಭ್ಯಾಸ ಇಲ್ಲ. ಅದಕ್ಕೆ ನಿನ್ಗೆ ವ್ಯತ್ಯಾಸವೇ ನಿನ್ಗೆ ಹೋಗುವ ಕರ್ಕೊಂಡು ಹೋಗುವ ಅಭ್ಯಾಸ ಇಲ್ಲ. ನಾ ಎಲ್ಲಿಗೆ ಹೋಗುದಾದ್ರೂ ಹೆಂಡತಿ ಬಿಟ್ಟು ಹೋಗುದಿಲ್ಲ. ಆದರೆ ಕರ್ಕೊಂಡು ಹೋಗದೆ ಇದ್ರೆ ಒಂದು ಸಂಶಯ ಬರುವುದು. ಒಂದು ವ್ಯವಸ್ಥೆ ಇದ್ದ ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗುದು ಯಾಕೆ? ಆದ್ರೆ ಮುಂದಿನ ಮಾಸದಲ್ಲಿ ತಾನು ಈಗ ಶೆಟ್ಟಿ ಬರುವುದಿಲ್ಲ ಎಂಬ ಆಕ್ಷೇಪ ಮಾಡಿದ್ದಾಳೆ. ಯೋಚನೆ ಮಾಡು, ಹೆಂಡತಿಯೇ ಒಂದು ಕರೆದಿದ್ದರೆ ತಾನು ಬರುತ್ತಿದ್ದೇನೆ. ಆ ಜಾತಿಗೆ ಅದೊಂದು ಗುಣ, ಹೋಗುವ ಮನಸ್ಸುಂಟ ಗಂಡನಿಗೆ ಆಮಂತ್ರಣ ಬಂದು ಸಾಕು. ಹೋಗುವ ಮನಸ್ಸಿಲ್ವ, ನಿಮ್ಮ ಮಾತ್ರ ಕರೆದಿದ್ದಾರೆ, ನೀವು ಮಾತ್ರ ಹೋಗ್ಬಂದಿ ಅಂತ ಹೇಳೋದು. ಆಗಲಿ, ಮುಂದಿನ ಮಾಸದಲ್ಲಿ ನಿಮ್ಮ ನಿರೀಕ್ಷೆ. ನನಗೊಂದು ಸಂಶಯ ಉಂಟು. ಅವನ ಭಕ್ತಿ ಜ್ಞಾನದ ಹಿನ್ನೆಲೆಯಿಂದ ಕೂಡಿದ ಭಕ್ತಿಯೋ ಅಥವಾ ಕೇವಲ ಕಾಂಬಿಕ ಭಕ್ತಿಯೋ, ಇದನ್ನು ನಾವು ಪರೀಕ್ಷಿಸಬೇಕು. ನಾವು ವೇಷವನ್ನು ಮಾಡಿ ಅಲ್ಲಿಯವರೆಗೆ ಹೋಗ್ಬೇಕು. ಏನು ವೇಷ ಮಾಡಿ ಹೋಗ್ಬೇಕು. ಗೊತ್ತಾಯ್ತು? ವೇಷ ಮಾಡಬೇಕು. ಹೌದು, ವೇಷ ಮಾಡಬೇಕು. ವೇಷ ಮಾಡಬೇಕು. ವೇಷ
ವೇಷಧಾರಿ ಯಾವಾಗಲೂ ಅದನ್ನು ನೆನಪಿಡ್ಬೇಕು. ನನ್ನದು ಯಾವ ವೇಷ ಅಂತ ಕೇಳಬಾರ್ದು. ಕೊಟ್ಟು ವೇಷ ಮತ್ತೊಬ್ಬರಿಗೆ ಹೋಗುವಾಗ ಯಾವಾಗಲೂ ಬಿಡಬಾರ್ದು. ಹಾಗಾಗಿ ನಾನು ಕಿರಾತ ವೇಷ ಧರಿಸ್ತೇನೆ. ಲೋಕಕ್ಕೆ ಶುಭವನ್ನು ಕೊಡುವ ಶಂಕರ ಇವನಾದರೆ ಕಡಿ ಕೊಚ್ಚು ಕೊಲು ಎನ್ನುವ ಯೋಚನೆಯಲ್ಲಿರುವ ಕಿರಾತ ವೇಷವನ್ನು ಧರಿಸ್ತೇನೆ. ನೀನು ಕಿರಾತನಿಯ ವೇಷ ಧರಿಸಿಕೊಂಡ ನಮ್ಮನ್ನ ದೇವೇಂದ್ರ ಗುರುತಿಸಿದ್ದ ಅದು ಜ್ಞಾನದ ಹಿನ್ನೆಲೆಯಿಂದ ಕೂಡಿದ ಭಕ್ತಿ ಅಂತ ಗುರುತಿಸಲಿಲ್ಲವೋ ಧಾರ್ಮಿಕ ಭಕ್ತಿ ಅಂತ. ಅದಕ್ಕಾಗಿ ನಿಜವನ್ನು ತೊರೆದು ವೇಷವನ್ನು ಧರಿಸಿ ರಂಗಸ್ಥಳಕ್ಕೆ ಇಳಿದು